ಬನ್ನಿ ಮಕ್ಳೇ, ಅಜ್ಜಿ ಕತೆ ಕೇಳೋಣ. ಕಣ್ಮಣಿ, ಇವತ್ತು ನಿನ್ಗೆ ತುಂಬಾ ವಿಶೇಷವಾದ ಕಥೆ ಹೇಳ್ತೀನಿ. ದೇವರನ್ನು ದೇವಸ್ಥಾನದಲ್ಲೇ ಮಾತ್ರ ಕಾಣಬಹುದು ಅಂತ ಎಲ್ಲರೂ ಭಾವಿಸುತ್ತಾರೆ. ಆದ್ರೆ ಒಬ್ಳು ಹೆಣ್ಣಿದ್ದಳು. ಅವಳ ಶುದ್ಧ ಹೃದಯ ನೋಡಿ ಸ್ವತಃ ಶ್ರೀರಾಮನೇ ಅವಳ ಮನೆಗೆ ಬಂದನು. ಅವಳ ಹೆಸರು ಶಬರಿ. ಅವಳಿಗೆ ಪ್ರಾಣಿಗಳ ಮೇಲೆ ತುಂಬ ಪ್ರೀತಿ. ಅವಳು ಹಕ್ಕಿಗಳಿಗೆ ಧಾನ್ಯ ಹಾಕುತ್ತಿದ್ದಳು, ಜಿಂಕೆಗಳಿಗೆ ನೀರು ಕೊಡುತ್ತಿದ್ದಳು, ಗಾಯವಾದ ಮೇಕೆಗಳನ್ನು ಮುದ್ದಾಡುತ್ತಿದ್ದಳು. ಯಾರಿಗೂ ನೋವು ಕೊಡಲು ಅವಳ ಮನಸ್ಸೇ ಇರಲಿಲ್ಲ. ಕಾಲ ಕಳೆಯಿತು. ಶಬರಿ ದೊಡ್ಡವಳಾದಳು. ಒಂದು ದಿನ ಅವಳ ಮದುವೆಯ ತಯಾರಿ ಶುರುವಾಯಿತು. ಆದಿವಾಸಿ ಸಂಪ್ರದಾಯದ ಪ್ರಕಾರ ಮದುವೆಗೆ ಮುಂಚೆ ಪ್ರಾಣಿಗಳನ್ನು ಬಲಿ ಕೊಡಬೇಕಿತ್ತು. ಹಳ್ಳಿಯವರು ಮೇಕೆಗಳನ್ನು ಕಟ್ಟಿಕೊಂಡು ನಿಂತಿದ್ರು. ಅವು ಭಯದಿಂದ ನಡುಗುತ್ತಿದ್ದವು. ಅದು ನೋಡಿದ ಶಬರಿಯ ಹೃದಯ ಒಡೆದು ಹೋಯಿತು. ಅವಳು ಕಣ್ಣೀರಿನಿಂದ ಕೇಳಿದ್ಲು, ನನ್ನ ಸಂತೋಷಕ್ಕಾಗಿ ಇವರು ಸಾಯಬೇಕಾ? ಆ ರಾತ್ರಿ ಎಲ್ಲರೂ ನಿದ್ರೆಗೆ ಜಾರಿದ ನಂತರ ಶಬರಿ ಮನೆ ಬಿಟ್ಟು ಓಡಿಬಿಟ್ಲು. ಅವಳು ಕಾಡಿನೊಳಗೆ ಓಡಿದಳು. ಕತ್ತಲೆ, ಗಾಳಿ, ಅವಳಿಗೆ ಭಯ ಇರಲಿಲ್ಲ. ಅವಳಿಗೆ ಪಾಪದ ಭಯ ಮಾತ್ರ ಇತ್ತು. ಬೆಳಿಗ್ಗೆ ಸೂರ್ಯೋದಯದ ಬೆಳಕು ನಿಧಾನವಾಗಿ ಹರಡುತ್ತಿದ್ದಾಗ ಅವಳಿಗೊಂದು ಆಶ್ರಮ ಕಾಣಿಸಿತು. ಅಲ್ಲಿ ಮಹರ್ಷಿ ಮಾತಂಗ ವಾತಿಸುತ್ತಿದ್ರು. ಶಬರಿ ಕೈ ಮುಗಿದು ಕೇಳಿದ್ಲು, ಸ್ವಾಮಿ, ನನಗೆ ಸೇವೆ ಮಾಡಲು ಅವಕಾಶ ಕೊಡಿ. ಮಾತಂಗ ಋಷಿ ಅವಳ ಕಣ್ಣುಗಳಲ್ಲಿ ನೋಡಿದ್ರು. ಅವಳ ಹೃದಯದ ಶುದ್ಧತೆ ಅರಿತು ಅವಳನ್ನು ಆಶ್ರಮದಲ್ಲಿ ಇರಿಸಿಕೊಂಡ್ರು. ಆ ದಿನದಿಂದ ಶಬರಿಯ ಜೀವನವೇ ಬದಲಾಗಿಬಿಟ್ಟಿತು. ಅವಳು ಪ್ರತಿದಿನ ಬೆಳಿಗ್ಗೆ ಎದ್ದು ಆಶ್ರಮದ ದಾರಿಯನ್ನು ಸ್ವಚ್ಛ ಮಾಡುತ್ತಿದ್ದಳು, ನೀರನ್ನು ತರುತ್ತಿದ್ದಳು, ಕಟ್ಟಿಗೆ ಕಲೆ ಹಾಕುತ್ತಿದ್ದಳು. ಗುರುವಿಗೆ ಸೇವೆ ಮಾಡುವುದು ಅವಳ ಉಸಿರಾಗಿಬಿಟ್ಟಿತು. ವರ್ಷಗಳು ಕಳೆಯಿತು. ಶಬರಿ ಯುವತಿಯಾಗಿ ಬೆಳೆದಳು. ಮಾತಂಗ ಋಷಿಗೆ ಮಗಳಂತಾಗಿಬಿಟ್ರಳು. ಒಂದು ದಿನ ಋಷಿ ನಿಧಾನವಾಗಿ ಹೇಳಿದ್ರು, ಶಬರಿ, ಒಂದು ದಿನ ಶ್ರೀರಾಮನು ಇಲ್ಲಿ ಬರುತ್ತಾನೆ. ಅವನಿಗಾಗಿ ಕಾಯು. ಅವನು ನಿನ್ನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಂತ ಹೇಳಿ ಋಷಿ ಕಣ್ಣು ಮುಚ್ಚಿದ್ರು. ಅವರ ಆತ್ಮ ದಿವ್ಯ ಬೆಳಕಾಗಿ ಲೀನವಾಯಿತು. ಆಕಾಶದ ಕಡೆ ಶಾಂತಿಯಾಗಿ ಲೀನವಾಯಿತು. ಶಬರಿ ಒಂಟಿಯಾಗಿ ಉಳಿದಳು. ಆದರೆ ಅವಳು ತನ್ನ ಗುರುವಿನ ಮಾತುಗಳನ್ನು ನಂಬಿದಳು. ವರ್ಷಗಳು, ದಶಕಗಳು ಕಳೆಯಿತು. ಶಬರಿಯ ಕೂದಲು ಬಿಳಿಯಾಡಿಬಿಟ್ಟಿತು. ಮುಖದಲ್ಲಿ ಮಡಚುಗಳು ಬಂದವು. ಆದರೂ ಅವಳ ಭಕ್ತಿ ಕಡಿಮೆಯಾಗಲಿಲ್ಲ. ಪ್ರತಿ ಬೆಳಗ್ಗೆ ಅವಳು ದಾರಿಯನ್ನು ಸ್ವಚ್ಛ ಮಾಡುತ್ತಿದ್ದಳು. ಇವತ್ತು ರಾಮನು ಬರಬಹುದು. ಪ್ರತಿ ಹಣ್ಣನ್ನು ಮೊದಲು ರುಚಿ ನೋಡುತ್ತಿದ್ದಳು. ಇದು ಸಿಹಿಯೇನಾ? ಸಿಹಿಯಾದವುಗಳನ್ನು ಮಾತ್ರ ರಾಮನಿಗಾಗಿ ಇಡುತ್ತಿದ್ದಳು. ಒಂದು ದಿನ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಆ ಕಾಡಿನೊಳಗೆ ಬಂದರು. ರಾಮನು ನಿಂತು ಹೇಳಿದರು, ಲಕ್ಷ್ಮಣ, ಇಲ್ಲಿ ಅಪಾರ ಭಕ್ತಿಯ ಸುಗಂಧ ಬರುತ್ತಿದೆ. ಅವರು ಆ ದಿಕ್ಕಿಗೆ ನಡೆದು ಹೋದರು. ಶಬರಿ ರಾಮನನ್ನು ಕಂಡಳು. ಅವಳ ಕಣ್ಣುಗಳು ನೀರಿನಿಂದ ತುಂಬಿದವು. ಅವಳು ಓಡಿ ಬಂದು ರಾಮನ ಪಾದಗಳಿಗೆ ಬಿದ್ದಳು. ರಾಮ, ಇಷ್ಟು ವರ್ಷ ನಿಮ್ಮನ್ನೇ ಕಾಯುತ್ತಿದ್ದೆ. ರಾಮನು ಅವಳನ್ನು ಎತ್ತಿ ನಿಂತರು. ಶಬರಿ ಹಣ್ಣುಗಳನ್ನು ಕೊಟ್ಟಳು. ಲಕ್ಷ್ಮಣ ಆಶ್ಚರ್ಯಪಟ್ಟನು. ಅಣ್ಣ, ಇವು ರುಚಿ ನೋಡಿದ ಹಣ್ಣುಗಳು. ರಾಮನು ನಗುತ್ತಾ ಹೇಳಿದರು, ಲಕ್ಷ್ಮಣ, ಇವು ಲೋಕದಲ್ಲೇ ಸಿಹಿಯಾದ ಹಣ್ಣುಗಳು. ಇವು ಭಕ್ತಿಯ ರುಚಿ ಹೊಂದಿವೆ. ಶಬರಿ ಕೈ ಮುಗಿದು ಹೇಳಿದರು, ರಾಮ,
ಈಗ ನನ್ನ ಜೀವನ ಸಂಪೂರ್ಣವಾಗಿದೆ. ರಾಮನು ಆಶೀರ್ವದಿಸಿದರು. ನಿನ್ನ ಆತ್ಮ ಈಗ ಮೋಕ್ಷ ಪಡೆಯಲಿದೆ. ಶಬರಿ, ನಿನ್ನ ಆತ್ಮ ಈಗ ಮೋಕ್ಷ ಪಡೆಯಲಿದೆ. ಶಬರಿ ಕಣ್ಣು ಮುಚ್ಚಿದಳು. ಅವಳ ಆತ್ಮ ದಿವ್ಯ ಬೆಳಕಾಗಿ ಏರಿತು. ಆಕಾಶದ ಕಡೆ ಶಾಂತಿಯಾಗಿ ಲೀನವಾಯಿತು. ರಾಮನು ಶಬರಿಯ ಆಶ್ರಮವನ್ನು ನೋಡುತ್ತಾ ಅವಳ ಭಕ್ತಿಯನ್ನು ನೆನೆದು ಲಕ್ಷ್ಮಣನೊಂದಿಗೆ ಮುಂದಕ್ಕೆ ನಡೆದು ಹೋದರು. ಕಣ್ಮರಿ, ಈ ಕಥೆ ನಮಗೆ ಒಂದು ಪಾಠ ಕಲಿಸುತ್ತದೆ. ದೇವರು ದೊಡ್ಡ ದೇವಾಲಯಗಳಲ್ಲಿ ಮಾತ್ರ ಇರುವುದಿಲ್ಲ, ಅವನು ಶುದ್ಧ ಹೃದಯದಲ್ಲೇ ವಾಸಿಸುತ್ತಾನೆ. ನಿಜವಾದ ಭಕ್ತಿ, ಸಹನೆ, ಪ್ರೀತಿ ಇವುಗಳಿದ್ದರೆ ದೇವರು ಸ್ವತಃ ನಮ್ಮ ಮನೆಗೆ ಬರುತ್ತಾನೆ.